ಬಾಳು ಬೆಳಗುಂದಿಯ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ದ್ಯಾಮೇಶ. ಹೌದು, ದ್ಯಾಮೇಶ ಮತ್ತೆ ಬಾಳು ಬೆಳಗುಂದಿ ಒಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಪರ್ಫಾರ್ಮೆನ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ನಿಜವಾಗ್ಲೂ ಜನರಂತೂ ಕುಣಿದು ಕುಪ್ಪಳಿಸ್ತಾರೆ. ಹೌದು, ಸಂಗೀತ ಮಹೋತ್ಸವ ರಸಮಂಜರಿ ಕಾರ್ಯಕ್ರಮ, ಗಣೇಶೋತ್ಸವದ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಒಂದು ಊರಿನಲ್ಲಿ. ಬಾಳು ಬೆಳಗುಂದಿ ಅವರನ್ನ ಇನ್ವೈಟ್ ಮಾಡಿರ್ತಾರೆ. ಬಾಳು ಬೆಳಗುಂದಿ ಟೀಮ್ ನಲ್ಲಿ ದ್ಯಾಮೇಶ ಕೂಡ ಬಂದು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿ ಜನರನ್ನ ಕಂಪ್ಲೀಟ್ ಆಗಿ ಇಂಪ್ರೆಸ್ ಮಾಡ್ತಾರೆ. ಬಾಳು ಬೆಳಗುಂದಿಯ ಹಾಡು ಎಲ್ರಿಗೂ ಕೂಡ ಇಷ್ಟ. ಅದೇ ರೀತಿ ಸರಿಗಮಪದಲ್ಲಿ ಇಬ್ರು ಕೂಡ ಸ್ನೇಹಿತರು, ಇಬ್ರು ಕೂಡ ಸೂಪರ್ ಆಗಿ ಆಡಿ ಫಿನಾಲೆ ತನಕ ಬಂದಿದ್ರು. ಆದ್ರೆ ಇಬ್ರು ಕೂಡ ಗೆಲ್ಲಿಲ್ಲ, ಆದ್ರೆ ಜನರ ಮನಸ್ಸನ್ನ ಗೆದ್ರು. ಸಾಕಷ್ಟು ಶೋಸ್ ಗಳು ಸಿಕ್ಕಿದೆ, ಸಿನಿಮಾದಲ್ಲಿ ಆಡೋಕೆ ಅವಕಾಶಗಳು ಸಿಕ್ಕಿದೆ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕು? ನಿಜವಾಗ್ಲೂ ಇದು ಒಂದು ದೊಡ್ಡ ಉಡುಗೊರೆ, ಅಭಿಮಾನಿಗಳು ಕೊಟ್ಟಿರುವಂತಹ ಒಂದು ದೊಡ್ಡ ಗಿಫ್ಟ್ ಅನ್ಬೋದು. ಈಗ ಸಾಕಷ್ಟು ಕಾರ್ಯಕ್ರಮಗಳಿಗೆ, ಈ ರೀತಿಯ ಒಂದು ಫಂಕ್ಷನ್ ಗಳಿಗೆಲ್ಲ ದ್ಯಾಮೇಶ ಮತ್ತೆ ಬಾಳು ಬೆಳಗುಂದಿನ ಇನ್ವೈಟ್ ಮಾಡ್ತಾ ಇರ್ತಾರೆ ಜನರು. ಸೊ ಹೀಗಾಗಿ ಅಲ್ಲಿ ಹೋಗಿ ಸಖತ್ತಾಗಿ ಒಂದು ಹಾಡನ್ನ ಆಡಿ ಜನರನ್ನ ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ನೀಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ ಜನರು ಕೂಡ ಇವರ ಹಾಡುಗಳನ್ನ ಕೇಳಿ. ಜಾನಪದ ಭಾಗದಲ್ಲಿ ಒಂದು ಸೂಪರ್ ಹೆಸರು ಮಾಡಿರುವಂತವ್ರು ಬಾಳು ಬೆಳಗುಂದಿ. ಬಳ್ಳಾರಿ ಮೂಲದಂತ ನಮ್ಮ ದ್ಯಾಮೇಶ ಕೂಡ ಅಷ್ಟೇ ಕರೆಕ್ಟ್ ಆಗಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಸಾಕಷ್ಟು ಕಡೆ ಹೋದ್ರೆ ಸೂಪರ್ ಆಗಿ ಜಾನಪದ ಹಾಡು, ಉತ್ತರ ಕರ್ನಾಟಕ ಭಾಗದ ಹಾಡುಗಳನ್ನ ಆಡ್ತಾರೆ, ಸಿನಿಮಾ ಹಾಡುಗಳನ್ನ ಆಡ್ತಾರೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇವರ ಹಾಡುಗಳು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಜನರು. ಸೊ ಅಷ್ಟರ ಮಟ್ಟಿಗೆ ಇವರ ಒಂದು ಪರ್ಫಾರ್ಮೆನ್ಸ್ ಗಳು ಇರುತ್ತೆ. ನಿಮಗೂ ಕೂಡ ಇಷ್ಟನ ದ್ಯಾಮೇಶ ಮತ್ತೆ ಬಾಳು ಬೆಳಗುಂದಿ? ತುಂಬಾ ದಿವಸಗಳ ಬಳಿಕ ಒಟ್ಟಿಗೆ ಇಬ್ರು ಕೂಡ ಕಾಣಿಸ್ಕೊಂಡಿದ್ದು, ಒಟ್ಟಿಗೆ ಎಂಜಾಯ್ ಮಾಡಿದರೆ, ಮನೆಗೆ ಬಂದು ಸೊ ಮಗುವನ್ನ ನೋಡಿ ಒಟ್ಟಿಗೆ ಊಟವನ್ನು ಸಹ ಮಾಡಿದ್ದಾರೆ ದ್ಯಾಮೇಶ.